ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಕಾರಿನ ಮೇಲೆ ಚಪ್ಪಲಿ ಎಸೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಯಾರ ಪ್ರಚೋದನೆಗೂ ಒಳಗಾಗಬೇಡಿ, ಚಪ್ಪಲಿ ಎಸೆಯುವುದು ನಮ್ಮ ಸಂಸ್ಕೃತಿಯಲ್ಲ ಎಂದು ತಮ್ಮ ಕಾರ್ಯಕರ್ತರಿಗೆ ಕಿವಿಮಾತು ಹೇಳಿದ್ದಾರೆ. ಜೊತೆಗೆ ಶಾಸಕರ ನಡವಳಿಕೆಗೆ ಕೈ ಮುಗಿಯುವುದಾಗಿ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಕುಮಾರಸ್ವಾಮಿ ವಿರುದ್ಧ ಮಾತನಾಡಿದ್ದಕ್ಕೆ ಎನ್ಡಿಎ ಕಾರ್ಯಕರ್ತರು ಗಲಾಟೆ ಮಾಡಿದ್ದರು. ಬೆಂಗಳೂರಿನಲ್ಲಿ ಭಾನುವಾರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಸಚಿವರು, ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಘಟನೆಯನ್ನ ನಾನು ಗಮನಿಸಿದ್ದೇನೆ. ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಾನು ಹೇಳಬಯಸುವುದೇನೆಂದರೆ, ದಯವಿಟ್ಟು ಪ್ರಚೋದನಕಾರಿ ಹೇಳಿಕೆಗಳಿಗೆ, ಉದ್ರೇಕಕ್ಕೆ ಒಳಗಾಗಬೇಡಿ. ಕೆಲವರು ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಇಂತಹ ಗುಂಪುಗಾರಿಕೆ ಮತ್ತು ಪ್ರಚೋದನೆಗಳನ್ನ ಮಾಡ್ತಾರೆ, ಅವರನ್ನ ನಿರ್ಲಕ್ಷಿಸಿ ಅಂತ ಹೇಳಿದರು. ಘಟನೆಯನ್ನ ಖಂಡಿಸಿದ ಅವರು, ಚಪ್ಪಲಿ ತೂರುವುದು, ಧಿಕ್ಕಾರ ಕೂಗುವುದು ಅಥವಾ ಹಿಂಸೆಗೆ ಇಳಿಯುವುದು ನಮ್ಮ ನಾಡಿನ ಸಂಸ್ಕೃತಿಯಲ್ಲ. ಅಂತಿಮವಾಗಿ ಜನರು ಎಲ್ಲವನ್ನ ತೀರ್ಮಾನ ಮಾಡುತ್ತಾರೆ. ಯಾವುದೇ ಕಾರಣಕ್ಕೂ ಇಂತಹ ಘಟನೆಗಳಿಂದ ಉದ್ರೇಕಕ್ಕೆ ಒಳಗಾಗಿ ಸಮಾಜದಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣ ಮಾಡಲು ಅವಕಾಶ ಕೊಡಬೇಡಿ. ಮಾನಸಿಕವಾಗಿ ದೃಢರಾಗಿರಿ, ಸಮಚಿತ್ತ ಹಾಗೂ ಶಾಂತ ರೀತಿಯಿಂದ ವರ್ತಿಸಿ ಎಂದು ತಮ್ಮ ಕಾರ್ಯಕರ್ತರಿಗೆ ಮಾಧ್ಯಮಗಳ ಮೂಲಕ ಕಿವಿಮಾತು ಹೇಳಿದರು. ಘಟನೆಗೂ ಮುನ್ನ ಶಾಸಕ ಪ್ರದೀಪ್ ಈಶ್ವರ್ ನಡವಳಿಕೆ ಬಗ್ಗೆ ಮಾಧ್ಯಮದವರು ಪ್ರಶ್ನಿಸಿದಾಗ ಕುಮಾರಸ್ವಾಮಿಯವರು ಅವರನ್ನು ನೋಡಿದಾಗ, ಅವರ ನಡವಳಿಕೆ ನೋಡಿದಾಗ ಕೈ ಮುಗಿಯೋಣ ಎಂದರು. ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಶನಿವಾರ ನಡೆದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದ ವೇಳೆ ನುಗ್ಗಿದ ಎನ್ಡಿಎ ಕಾರ್ಯಕರ್ತರು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್ ಕ್ಷಮೆ ಕೇಳಬೇಕು, ಇಲ್ಲ ಕಾರ್ಯಕ್ರಮದಿಂದ ಹೊರಗೆ ಕಳಿಸಿ ಅಂತ ಘೋಷಣೆ ಕೂಗಿದ್ದರು. ಕನ್ನಡ ಭವನದ ಹೊರಗೆ ಹಾಗೂ ಒಳಗೆ ನಡೆದ ಗಲಾಟೆಯಲ್ಲಿ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ತಳ್ಳಾಟ, ನೂಕಾಟ ಹಾಗೂ ಮಾತಿನ ಚಕಮಕಿ ಕೂಡ ನಡೆದಿತ್ತು. ಕಾರ್ಯಕರ್ತರೊಬ್ಬರು ಶಾಸಕರ ಕಾರಿನತ್ತ ಚಪ್ಪಲಿ ತೂರಿದ್ರು. ಗಲಾಟೆಯಲ್ಲಿ ಭಾಗಿಯಾದ ಆರೋಪದ ಮೇಲೆ ಜೆಡಿಎಸ್ ಯುವ ಮುಖಂಡ ಅಖಿಲ್ ರೆಡ್ಡಿ, ಚಪ್ಪಲಿ ತೂರಿದ ವ್ಯಕ್ತಿ ಸೇರಿದಂತೆ 6 ಮಂದಿಯನ್ನು ಪೊಲೀಸರು ಬಂಧಿಸಿದ್ದಾರೆ.